ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 10ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಶ್ಲೋಕ. ನೂನಂ ವಿಮೃಷ್ಟಮತಯಸ್ತವ ಮಾಯಯಾತೆ ಯೇ ತ್ವಾಂ ಭವಾಪ್ಯಯ ವಿಮೋಕ್ಷಣಮನ್ಯಹೇತೋಃ ಅರ್ಚಂತಿ ಕಲ್ಪಕತರುಂ ಕುಣಪೋಪಭಾಗ್ಯಂ ಇಚ್ಛಂತಿ ಯತ್ ಸ್ಪರ್ಶಜಂ ನಿರಯೇಪಿ ನೃಣಾಂ. ಧ್ರುವ ವಾಸುದೇವನ ಸ್ತೋತ್ರವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ. ಭಗವಂತ, ನೀನು ಭಕ್ತರಿಗೆ ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷದಂತೆ ಇದ್ದೀರಿ. ಈ ಸಂಸಾರ ಏನಿದೆ, ಜನನ ಮರಣಗಳಿಂದ ಕೂಡಿರ್ತಕ್ಕಂತಹ ಈ ಸಂಸಾರವನ್ನ ದಾಟಿಸುವಂತಹವನು ನೀನು. ನಿನ್ನಿಂದಲೇ ಈ ಸಂಸಾರದ ಬಿಡುಗಡೆ. ಭವಾಪ್ಯಯ ವಿಮೋಕ್ಷಣಂ ಅಂತ. ಭವ ಅಂದ್ರೆ ಸಂಸಾರ. ಈ ಸಂಸಾರ ಎಂಬ ಅಪ್ಯಯ, ದೊಡ್ಡ ಸಮುದ್ರ, ಅದನ್ನ ದಾಟಿಸುವವನು ನೀನು. ಈ ಸಂಸಾರದಿಂದ ಬಿಡುಗಡೆ, ಜನನ ಮರಣಗಳಿಂದ ಕೂಡಿರ್ತಕ್ಕಂಥದ್ದು ಈ ಸಂಸಾರ. ಅದರಿಂದ ಮುಕ್ತಿಯನ್ನು ಕೊಡ್ತಕ್ಕಂಥವನು ನೀನು. ಕಲ್ಪವೃಕ್ಷ
ಹೇಗೆ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತದೋ ಹಾಗೆ ನೀನು ಕೂಡ ಕಲ್ಪತರುಂ ಕಲ್ಪವೃಕ್ಷದಂತೆ ಇದ್ದಿದಿ. ಭಕ್ತರಿಗೆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥವನು. ಅಂತಹ ನಿನ್ನನ್ನ ಜನರು ಕೇವಲ ವಿಷಯ ಸುಖಕ್ಕೋಸ್ಕರ ಪೂಜೆ ಮಾಡ್ತಾರೆ ಅಂತಂದ್ರೆ ಕುಣಪ ಉಪಭೋಗ್ಯಂ ಇಚ್ಛಂತಿ. ಕುಣಪ ಅಂತಂದ್ರೆ ಬಹಳ ಸಣ್ಣದದು. ವಿಷಯ ಪದಾರ್ಥಗಳ ಸುಖ. ಅಂತಹ ವಿಷಯ ಪದಾರ್ಥಗಳ ಸುಖಕ್ಕೆ ನಿನ್ನನ್ನ ಪೂಜೆ ಮಾಡ್ತಾರೆ. ಅಂಥವರೆಲ್ಲ ಬುದ್ಧಿ ಇಲ್ಲದೆ ಇರೋರು ಅಂತಾನೆ ಹೇಳಬೇಕು ಅವರಿಗೆ. ಬೇಕಾದ್ದನ್ನ ಕೊಡುವ ಕಲ್ಪವೃಕ್ಷ ನೀನು. ಈ ಜನನ ಮರಣಗಳಿಂದ ತುಂಬಿದ ಈ ಸಂಸಾರವನ್ನೇ ದಾಟಿಸ್ತಕ್ಕಂಥವನು ನೀನು. ಹೀಗಿರುವಾಗ ಕೇವಲ ವಿಷಯ ಸುಖಕ್ಕೋಸ್ಕರ ನಿನ್ನನ್ನ ಭಜನೆ ಮಾಡ್ತಾರೆ. ನಿನ್ನ ಬಂಧಕ ಶಕ್ತಿಯಿಂದ ಅವರೆಲ್ಲ ಬುದ್ಧಿ ಕೆಟ್ಟವರೇ ಆಗಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ. ಅವರು ಬಯಸ್ತಕ್ಕಂತಹ ಈ ಒಂದು ಶರೀರದ ಭೋಗದ ಸುಖ ಕುಣಪೋಪಭಾಗ್ಯ ಅಂದ್ರೆ ಶವಕ್ಕೆ ಸದೃಶವಾದಂತಹ ಶರೀರ. ಆ ಶರೀರದಿಂದ ಭೋಗಿಸುವ ಆ ವಿಷಯ ಸುಖ ಅದು ನರಕದಲ್ಲೂ ಅಥವಾ ನರಕಕ್ಕೆ ಸದೃಶವಾದ ಇಂಥ ಹೀನ ಜನ್ಮದಲ್ಲಿಯೂ ಸುಲಭವಾಗಿ ಸಿಗ್ತಕ್ಕಂಥದ್ದೇ. ಹೀಗಿರುವಾಗ ಹೋಗಿ ಹೋಗಿ ಅದನ್ನ ಬಯಸ್ತಾರಲ್ಲ ಅಂಥವರು ನಿನ್ನ ಆ ಒಂದು ಬಂಧಕ ಶಕ್ತಿಗೆ ಒಳಗಾಗಿ ತೇ ಮಾಯೆಯ ನಿನ್ನ ಬಂಧಕ ಶಕ್ತಿಗೆ ಅವರು ಒಳಗಾಗಿ ಬುದ್ಧಿ ಕೆಟ್ಟವರೇ ಅಂತ. ಇಲ್ಲದೆ ಇದ್ರೆ ಇಂತಹ ಒಂದು ಸಾಧಾರಣವಾದ ವಿಷಯ ಸುಖಕ್ಕೋಸ್ಕರ ನಿನ್ನನ್ನ ಯಾಕೆ ಭಜನೆ ಮಾಡ್ತಾರೆ ಅಂತ. ನಿರಯೇಪಿ ನೃಣಾಂ ಅಂತಿದೆ. ನರಕದಲ್ಲೂ ಸಿಗತ್ತೆ ಅಂತ. ನರಕದಲ್ಲೂ ಇಂತಹ ಒಂದು ವಿಷಯ ಪದಾರ್ಥಗಳ ಸುಖ ಸಿಗತ್ತೆ ಅಂತಂದ್ರೆ, ನರಕ ಅಂತಂದ್ರೆ ನರಕಕ್ಕೆ ಸದೃಶವಾದಂತಹ ಈ ಒಂದು ಜನ್ಮ ಹಾಗಿಟ್ಟುಕೊಳ್ಬೇಕು. ಹೀನವಾದ ಜನ್ಮಗಳು. ಹೀನ ಯೋನಿಗಳಲ್ಲಿ ಹುಟ್ಟಿದಾಗಲೂ ಕೂಡ ನಮಗೆ ವಿಷಯ ಪದಾರ್ಥಗಳ ಸುಖ ಅನ್ನೋದು ಸಿಕ್ಕೇ ಸಿಗ್ತದೆ. ಆ ಹೀನ ಯೋನಿ ಅನ್ನೋದು ಅದು ನರಕ್ಕೆ ಸದೃಶ. ಅದಕ್ಕೆ ಹಾಗೆ ಹೇಳಿದ್ದು ಕುಣಪ ಉಪಭೋಗ್ಯಂ ಅಂತ. ಕುಣಪೋಪಭೋಗ್ಯ ಅಂದ್ರೆ ಶವ ಸದೃಶ. ಕುಣಪ ಅಂದ್ರೆ ಶವಕ್ಕೆ ಸದೃಶವಾದದ್ದು ಈ ದೇಹ. ಯಾಕೆಂದ್ರೆ ಈ ದೇಹ ಜೀವ ಹೋಯ್ತು ಅಂದ್ರೂ ಹೀಗೆ ಇರುತ್ತೆ. ಆ ಶವ ಸದೃಶವಾದ ದೇಹದಿಂದ ಭೋಗಿಸ್ತಕ್ಕಂತಹ ವಿಷಯ ಸುಖ ಅದು ಕುಣಪೋಪಭೋಗ್ಯ ವಿಷಯ ಸುಖ. ಅದನ್ನ ಇಚ್ಛೆ ಮಾಡ್ತಾರೆ. ಇದು ನಿರಯೇಪಿ ನರಕದಲ್ಲೂ ಸಿಗತ್ತೆ ಅಂತ. ಸ್ಪರ್ಶಜಂ ವಿಷಯ ಸುಖದ ಸ್ಪರ್ಶದಿಂದ ಉಂಟಾಗ್ತಕ್ಕಂತಹ ಸುಖ ಯತ್ ತತ್ ನಿರಯೇಪಿ ನರಕದಲ್ಲೂ ಸಿಗತ್ತೆ. ಅಂದ್ರೆ ನರಕಕ್ಕೆ ಸದೃಶವಾದಂತಹ ಹೀನಯೋನಿಗಳಲ್ಲಿ ಹುಟ್ಟಿದಾಗಲೂ ಸಿಗ್ತದೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಉತ್ತಮವಾದ ಜನ್ಮದಲ್ಲಿ ಅವರು ನಿನ್ನ ಅರ್ಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ಆದರೂ ನಿನ್ನನ್ನ ಈ ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ಅವರು ಅರ್ಚನೆ ಮಾಡ್ತಾರೆ ಅಂತಂದ್ರೆ ನೂನಂ ಮಾಯಯ ತೇ ಮಾಯಯ ನಿಶ್ಚಯವಾಗಿಯೂ ಅವರು ಈ ನಿನ್ನ ಬಂಧಕ ಶಕ್ತಿ ಏನಿದೆ, ಮಾಯಾ ಅಂದ್ರೆ ಬಂಧಕ ಶಕ್ತಿ, ಅದರಿಂದ ವಿಮುಷ್ಟ ಮತಯ ಅವರು ಈ ಬಂಧಕ ಶಕ್ತಿಯಿಂದ ವಿಮುಷ್ಟ ಮತಿಗಳು ಅಂದ್ರೆ ಬುದ್ಧಿ ಕೆಟ್ಟವರು.
ನಿಜವಾದ ಬುದ್ಧಿಯುಳ್ಳವರು ನಿನ್ನನ್ನ ಈ ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ಇಚ್ಛೆ ಪಡೋದಿಲ್ಲ, ಮೋಕ್ಷಕ್ಕೋಸ್ಕರನೇ ನಿನ್ನನ್ನ ಭಜನೆ ಮಾಡ್ತಾರೆ ಅಂತ ಅರ್ಥ. ಒಟ್ಟು ತಾತ್ಪರ್ಯ, ಬೇರೆ ವಿಷಯ ಪದಾರ್ಥಗಳನ್ನು ಅಪೇಕ್ಷೆ ಪಡದೆ ಅವುಗಳನ್ನೆಲ್ಲವನ್ನು ಬಿಟ್ಟು ನಿನ್ನ ಧ್ಯಾನವನ್ನ ಮೋಕ್ಷಕ್ಕೋಸ್ಕರ ಮಾಡಬೇಕು, ನಿನ್ನ ಅರ್ಚನೆಯನ್ನ ಮೋಕ್ಷಕ್ಕೋಸ್ಕರ ಮಾಡಬೇಕು ಅನ್ನೋದು ತಾತ್ಪರ್ಯ. ಅದು ಬಿಟ್ಟು ಕೇವಲ ಈ ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ಯಾರು ಮಾಡ್ತಾರಲ್ಲ ಅಂಥವರು ವಿಮುಷ್ಟ ಮತಯ, ಅವರೆಲ್ಲ ಬುದ್ಧಿ ಕೆಟ್ಟವರೇ. ಅದಕ್ಕೆ ಕಾರಣ ಕೊಡ್ತಾ ಇರೋದು, ನೀನು ಈ ಜನನ ಮರಣವೆಂಬ ಸಂಸಾರಕ್ಕೆ ವಿಮೋಕ್ಷಣ ಬಿಡುಗಡೆ ಮಾಡ್ತಕ್ಕಂಥವನು ನೀನು, ಕಲ್ಪತರು ನೀನು, ಕೇಳಿದ ಇಷ್ಟಾರ್ಥಗಳನ್ನು ಭಕ್ತರಿಗೆ ಕೊಡ್ತಕ್ಕಂತಹ ಕಲ್ಪವೃಕ್ಷ ನೀನು. ಹೀಗಿರುವಾಗಲೂ ಕೇವಲ ಈ ಹೆಣಕ್ಕೆ ಸದೃಶವಾದಂತಹ ಈ ದೇಹದಿಂದ ಭೋಗಿಸುವ ವಿಷಯ ಸುಖಕ್ಕೆ ನರಕದಲ್ಲೂ ಕೂಡ ಅಥವಾ ನರಕ್ಕೆ ಸದೃಶವಾದ ಹೀನ ಜನ್ಮದಲ್ಲೂ ಕೂಡ ದೊರಕತಕ್ಕಂತಹ ಈ ವಿಷಯ ಸುಖಕ್ಕೆ ನಿನ್ನನ್ನು ಅರ್ಚನೆ ಮಾಡ್ತಾರೆ ಅಂತಂದ್ರೆ ಅವರು ನಿಜವಾಗ್ಲೂ ಬುದ್ಧಿಗೆಟ್ಟವರೇ. ಅದು ಆ ಹೀನ ಜನ್ಮಗಳಲ್ಲೂ ಸುಲಭವಾಗಿ ಸಿಕ್ಕೇ ಸಿಗ್ತದೆ. ಅದಕ್ಕೋಸ್ಕರ ಅವರು ಯಾಕೆ ನಿನ್ನನ್ನು ಅರ್ಚನೆ ಮಾಡ್ತಾರೆ? ಮಾಡಬೇಕಾದಿಲ್ಲ. ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬುದ್ಧಿಗೆಟ್ಟವರು ಅಂತ. ನೂನಂ ವಿಮುಷ್ಟಮತಯಸ್ತವ ಮಾಯಯಾತೆ ಯೇ ತ್ವಾಂ ಭವಾಪ್ಯಯ ವಿಮೋಕ್ಷಣಮನ್ಯಹೇತೋಃ ಅರ್ಚಂತಿ ಕಲ್ಪಕತರುಂ ಕುಣಪೋಪಭಾಗ್ಯಂ ಇಚ್ಛಂತಿ ಯತ್ ಸ್ಪರ್ಶಜಂ ನಿರಯೇಪಿ ನೃಣಾಂ ಯಾ ನಿರ್ವೃತಿಸ್ತನುಭೃತಾಂ ತವ ಪಾದಪದ್ಮ ಧ್ಯಾನಾದ್ಭವಜ್ಜನಕಥಾಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ವಂತಕಾಸಿ ಲುಳಿತಾತ್ ಪತತಾಂ ವಿಮಾನಾತ್. ಈಗ ಧ್ರುವ ಹೇಳ್ತಾ ಇದ್ದಾನೆ, ಹಿಂದಿನ ಶ್ಲೋಕದಲ್ಲಿ ಈ ಸಂಸಾರದ ಸುಖಕ್ಕೋಸ್ಕರ, ಶರೀರದಿಂದ ಭೋಗಿಸುವ ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ನಿನ್ನನ್ನು ಭಜನೆ ಮಾಡ್ತಕ್ಕಂಥವರು ಬುದ್ಧಿಹೀನರು ಅಂತ ಹೇಳಿದ. ನಿನ್ನನ್ನ ಮೋಕ್ಷ ಕಾಮನೆಯಿಂದ ಭಜನೆ ಮಾಡಿದರೆ ಅದೂ ಇಲ್ಲ, ಮೋಕ್ಷವನ್ನೂ ಅಪೇಕ್ಷೆ ಪಡದೆ ಕೇವಲ ನಿನ್ನ ಅನುಗ್ರಹಕ್ಕೋಸ್ಕರ ನಿನ್ನ ಮೇಲಿನ ಪ್ರೀತಿಯಿಂದಲೇ ಭಕ್ತಿಯಿಂದ ನಿನ್ನ ಪಾದಕಮಲಗಳ ಧ್ಯಾನವನ್ನ ಮಾಡ್ತಕ್ಕಂಥವರೇನಿದ್ದಾರೆ ಅಂತಹ ಏಕಾಂತ ಭಕ್ತರು ನಿನ್ನ ಪಾದಕಮಲಗಳ ಧ್ಯಾನವನ್ನು, ಹಾಗೆ ನಿನ್ನ ಭಕ್ತರ ಕಥಾಶ್ರವಣ, ನಿನ್ನ ಕಥಾಶ್ರವಣ ಮತ್ತು ನಿನ್ನ ಭಕ್ತರ ಕಥಾಶ್ರವಣ, ಭವಜ್ಜನ ಕಥಾಶ್ರವಣೇನ, ಭವಜ್ಜನ ಅಂದ್ರೆ ನಿನ್ನ ಜನರು, ನಿನ್ನ ಭಕ್ತ ಜನರು ಅಂತ ಅರ್ಥ, ಭಗವದ್ಭಕ್ತರು. ಅಂತಹ ಭಗವದ್ಭಕ್ತರ ಕಥಾಶ್ರವಣ ಮತ್ತು ನಿನ್ನ ಪಾದಪದ್ಮ ಧ್ಯಾನ, ತವ ಪಾದಪದ್ಮ ಧ್ಯಾನಾತ್, ನಿನ್ನ ಪಾದಕಮಲಗಳ ಧ್ಯಾನ ಮತ್ತು ನಿನ್ನ ಭಕ್ತರ ಮಹಿಮೆಗಳ ಕಥಾಶ್ರವಣ ಮಾಡತಕ್ಕಂತಹ ಏಕಾಂತ ಭಕ್ತರಿಗೆ ಜೀವನ್ಮುಕ್ತಿ ಅವಸ್ಥೆಯಲ್ಲಿಯೂ ಕೂಡ ಒಳ್ಳೆ ಪರಮಾನಂದ ಸಿಗ್ತದೆ. ಅಂದ್ರೆ ಅಪರೋಕ್ಷ ಜ್ಞಾನದ ನಂತರದಲ್ಲಿ ಇನ್ನೂ ಮೋಕ್ಷಕ್ಕೆ ಹೋಗದೇ ಇರತಕ್ಕಂತಹ ಆ ಏಕಾಂತ ಭಕ್ತರು ಅವರು ಜೀವನ್ಮುಕ್ತರು, ಇನ್ನೂ ಮೋಕ್ಷ ಸಿಕ್ಕಿರೋದಿಲ್ಲ. ಆದರೂ ಕೂಡ ಅವರಿಗೆ ಅಲ್ಲೇ ಜೀವನ್ಮುಕ್ತ ಅವಸ್ಥೆಯಲ್ಲಿಯೂ ಕೂಡ ಅವರಿಗೆ ಪರಮಾನಂದ ಸಿಗ್ತದೆ. ಅವರು ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ
ಅವರು ನಿನ್ನ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷವನ್ನೂ ಬಯಸದೆ ಪ್ರೀತಿಯಿಂದ ಯಾರು ಈ ರೀತಿ ಧ್ಯಾನ ಮಾಡ್ತಾರೋ ಅಂಥವರಿಗೂ ನೀನು ಆ ಮೋಕ್ಷದಲ್ಲಿ ಸಿಗುವಂತಹ ಪರಮಾನಂದವನ್ನ ಆ ಅವಸ್ಥೆಯಲ್ಲೂ ತಂದು ಕೊಡ್ತಿದೆ. ಇನ್ನು ಅಪರೋಕ್ಷ ಜ್ಞಾನ ಬಂದ ನಂತರದಲ್ಲಿ ಮೋಕ್ಷ ಕಾಮನೆಯನ್ನ ಮಾಡ್ತಾ ನಿನ್ನ ಧ್ಯಾನ ಮತ್ತು ನಿನ್ನ ಭಕ್ತರ ಕಥಾಶ್ರವಣಗಳನ್ನ ಅದು ವಿಶೇಷವಾಗಿ ಮಾಡದೆ ಸ್ವತಂತ್ರವಾದ ಮಹಿಮೆ ಉಳ್ಳಂತಹ ನಿನ್ನನ್ನ ಮೋಕ್ಷದಲ್ಲಿ ಹೊಂದಬೇಕು ಎಂಬುವ ಸಾಧಾರಣ ಭಕ್ತರಿದ್ದಾರಲ್ಲ, ಅಂಥವರಿಗೆ ಆ ಮೋಕ್ಷದಲ್ಲಿಯೂ ಕೂಡ ಏಕಾಂತ ಭಕ್ತರ ಆ ಒಂದು ಆನಂದ ಏನಿದೆ ಅದು ಸಿಗೋದಿಲ್ಲ. ಇಷ್ಟು ವ್ಯತ್ಯಾಸ ಇದೆ ಏಕಾಂತ ಭಕ್ತರಿಗೂ ಸಾಧಾರಣ ಭಕ್ತರಿಗೂ ಇರತಕ್ಕಂತಹ ವ್ಯತ್ಯಾಸ ಇದು. ಸಾಧಾರಣ ಭಕ್ತರು ಅಂತಂದ್ರೆ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಮೋಕ್ಷವನ್ನ ಬಯಸ್ತಾ ನಿನ್ನ ಧ್ಯಾನ ಮಾಡ್ತಾರೆ. ನಿನ್ನ ಧ್ಯಾನ ಮತ್ತು ನಿನ್ನ ಭಕ್ತರ ಕಥಾಶ್ರವಣಗಳನ್ನ ಸಾಧಾರಣವಾಗಿ ಮಾಡ್ತಾರೆ, ವಿಶೇಷವಾಗಿ ಏನು ಮಾಡೋದಿಲ್ಲ. ಅವರಿಗೆ ಮೋಕ್ಷವೇ ಅಪೇಕ್ಷೆಯಾಗಿರ್ತದೆ. ಮೋಕ್ಷ ಕಾಮನೆಯಿಂದ ನಿನ್ನ ಮಹಿಮೆಗಳನ್ನ ಅವರು ಸ್ತೋತ್ರ ಮಾಡ್ತಾರೆ. ಅಂಥವರು ಈ ಹಿಂದೆ ಹೇಳಿದ ಏಕಾಂತ ಭಕ್ತರೇನಿದ್ದರಲ್ಲ, ಮೋಕ್ಷ ಕಾಮನೆಯೂ ಇಲ್ಲದೆ ಕೇವಲ ನಿನ್ನ ಮೇಲಿನ ಪ್ರೀತಿಯಿಂದ ಕಥಾಶ್ರವಣ ನಿನ್ನ ಪಾದ ಧ್ಯಾನವನ್ನು ಮಾಡ್ತಕ್ಕಂಥವರಿಗೆ ಅವರಿಗೇನೊಂದು ಪರಮಾನಂದ ಲಾಭ ಜೀವನ್ಮುಕ್ತಾವಸ್ಥೆಯಲ್ಲಿಯೇ ಆಗಿಬಿಡ್ತಲ್ಲ, ಅಂತಹ ಒಂದು ಪರಮಾನಂದ ಇವರಿಗೆ ಸಾಧಾರಣ ಭಕ್ತರಿಗೆ ಮೋಕ್ಷದಲ್ಲಿಯೂ ಕೂಡ ಆಗೋದಿಲ್ಲ. ಅಷ್ಟೊಂದು ಆನಂದ ಅವರಿಗೆ ಸಿಗೋದಿಲ್ಲ. ಹೀಗಿರುವಾಗ ಇನ್ನು ಸ್ವರ್ಗವಾಸಿಗಳಿಗೆ ಸ್ವರ್ಗದಲ್ಲಿ ಆ ಆನಂದ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ ಕೈಮುತ್ಯ ನ್ಯಾಯ. ಮೋಕ್ಷದಲ್ಲಿಯೇ ಅಂಥ ಒಂದು ಅದ್ಭುತವಾದ ಸುಖ ಅವರಿಗೆ ಸಿಗೋದಿಲ್ಲ. ಈ ಏಕಾಂತ ಭಕ್ತರಿಗೆ ಸಿಗುವಂತಹ ಆನಂದದ ಏನೊಂದು ಪರಮಾವಧಿ ಇದೆ, ಆ ಆನಂದದಷ್ಟು ಆನಂದ ಇವರಿಗೆ ಯಾವುದು ಮೋಕ್ಷ ಕಾಮನೆಯಿಂದ ಮಾಡ್ತಕ್ಕಂಥವರಿಗೆ ಮೋಕ್ಷದಲ್ಲಿಯೇ ಸಿಗೋದಿಲ್ಲ ಅಂದ ಮೇಲೆ ಇನ್ನು ಸ್ವರ್ಗದಲ್ಲಿ ಹೇಗೆ ಸಿಗಲಿಕ್ಕೆ ಸಾಧ್ಯ? ಯಾಕೆ ಅಂದ್ರೆ ಸ್ವರ್ಗ ಅಂತನ್ನೋದು ಇವತ್ತಲ್ಲ ನಾಳೆ ಮುಗಿತಕ್ಕಂಥದ್ದು. ನೀನು ಸರ್ವಸಂಹಾರಕ. ಅಂತಹ ನಿನ್ನ ಕಾಲ ಹೊಡೆತಕ್ಕೆ, ಅದು ನಿನ್ನ ಕಾಲ ಹೊಡೆತ ಅನ್ನೋದು ಖಡ್ಗದಂತೆ ಇರತಕ್ಕಂಥದ್ದು. ಖಡ್ಗದಂತೆ ಇರತಕ್ಕಂತಹ ಕಾಲ ಹೊಡೆತದಿಂದ ತಲೆ ಕೆಳಗಾಗಿ ವಿಮಾನದಿಂದ ಕೆಳಕ್ಕೆ ಉರುಳತಕ್ಕಂಥವರು ಸ್ವರ್ಗವಾಸಿಗಳು. ಅಂಥವರಿಗೆ ಆ ಸ್ವರ್ಗದಲ್ಲಿ ಆ ಆನಂದ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ. ಯಾಕೆಂದ್ರೆ ಸ್ವರ್ಗ ಅಂತನ್ನೋದು ಪುಣ್ಯ ಇರುವಷ್ಟು ಕಾಲ ಮಾತ್ರ ಅಲ್ಲಿ ನಾವು ಇರ್ತೇವೆ. ಪುಣ್ಯ ಮುಗಿದ ಮೇಲೆ ಮತ್ತೆ ಕೆಳಗೆ ಬೀಳ್ತೇವೆ. ಹಾಗೆ ಕೆಳಗೆ ಬೀಳ್ತಕ್ಕಂಥದ್ದು ಸ್ವರ್ಗವಾಸ. ಅದು ಹೇಗೆ ಅಂದ್ರೆ ಭಗವಂತನ ಕಾಲದ ಹೊಡೆತ. ಕಾಲ ಅಂತನ್ನೋದು ಕಾಲಾತ್ಮಕನಾದವನು ಭಗವಂತ. ಕಾಲದ ಹೊಡೆತ ಅಂದ್ರೆ ಒಂದು ಟೈಮ್, ಆ ಒಂದು ಕಾಲ ಮುಗಿತೋ, ಸ್ವರ್ಗವನ್ನು ಅನುಭವಿಸುವ ಕಾಲ ಅಂತ ಒಂದಿಷ್ಟಿರ್ತದೆ. ಆ ಕಾಲ ಹೊಡಿತೋ ಮುಗಿತೋ ಅದು ನಮ್ಮನ್ನ ಕೆಳಗೆ ತಳ್ಳಿ ಬಿಡುತ್ತದೆ. ಅದು ಖಡ್ಗದಂತೆ ಇರ್ತಕ್ಕಂಥದ್ದು ಕಾಲ.
ಅಂತಕ ಅಸಿ ಲುಳಿತಾತ್ ಅಂತ. ಅಸಿ ಅಂದ್ರೆ ಖಡ್ಗ. ಅಂತಕ ಅಸಿ, ಕಾಲವೇ ಖಡ್ಗದಂತೆ ಇದೆ. ಅದರಿಂದ ಹೊಡೆಸಿಕೊಂಡು ತಲೆ ಕೆಳಗಾಗಿ ಬೀಳತಕ್ಕಂಥದ್ದು, ವಿಮಾನದಿಂದ ಕೆಳಕ್ಕೆ ಉರುಳಿ ಬೀಳ್ತಕ್ಕಂಥದ್ದು ಸ್ವರ್ಗ ಸುಖ. ಅಂತಹ ಸ್ವರ್ಗವಾಸಿಗಳಿಗೆ ಆ ಸ್ವರ್ಗದಲ್ಲಿ ಇಷ್ಟು ಒಳ್ಳೆ ಸುಖ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು? ಆದ್ದರಿಂದ ಸ್ವರ್ಗ ಸುಖಕ್ಕೋಸ್ಕರ ನಾವು ಭಗವಂತನ ಧ್ಯಾನವನ್ನು ಮಾಡಬಾರದು ಅಂತ ಅರ್ಥ. ಸ್ವರ್ಗದ ಸುಖ ಅಂತನ್ನೋದು ಅದು ತಾತ್ಕಾಲಿಕವಾದ ಸುಖ. ಕಾಲ ಮುಗಿತೋ ಅವರು ಕೂಡ ಕೆಳಗೆ ಬಂದು ಬೀಳ್ತಾರೆ. ಅವರಿಗೆ ಅಂಥ ಒಂದು ಸುಖ ಏನು ಸಿಗೋದಿಲ್ಲ ಸ್ವರ್ಗದಲ್ಲಿ. ಸ್ವರ್ಗದಲ್ಲಿರ್ತಕ್ಕಂತಹ ಸುಖ ಭಾರಿ ದೊಡ್ಡ ಸುಖ ಏನಲ್ಲ. ಯಾಕೆ ಅಂದರೆ ಹಿಂದೆ ಹೇಳಿದಂತೆ ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಧ್ಯಾನ ಮತ್ತು ಭಗವಂತನ ಭಕ್ತರ ಕಥಾಶ್ರವಣವನ್ನ ಮೋಕ್ಷ ಕಾಮನೆ ಇಲ್ಲದೆ ಮಾಡ್ತಕ್ಕಂತಹ ಏಕಾಂತ ಭಕ್ತರಿಗೆ ಜೀವನ್ಮುಕ್ತಾವಸ್ಥೆಯಲ್ಲಿಯೇ ಪರಮಾನಂದ ಸಿಕ್ಕಿಬಿಡ್ತದೆ. ಅಂತಹ ಪರಮಾನಂದ ಮೋಕ್ಷ ಕಾಮನೆಯಿಂದ ಮಾಡ್ತಕ್ಕಂಥವರಿಗೆ ಮೋಕ್ಷದಲ್ಲೂ ಸಿಗೋದಿಲ್ಲ. ಹೀಗಿರುವಾಗ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷದಲ್ಲೂ ಸಿಗದೇ ಇರತಕ್ಕಂತಹ ಸುಖ, ಯಾಕೆ? ಮೋಕ್ಷ ಕಾಮನೆಯಿಂದ ಮಾಡಿದ್ರಿಂದ. ಏಕಾಂತ ಭಕ್ತರಿಗೆ ಸಿಗುವಷ್ಟು ಸುಖ ಇವರಿಗೆ, ಅಪರೋಕ್ಷ ಜ್ಞಾನಿಗಳಿಗೆ, ಮೋಕ್ಷ ಕಾಮನೆಯಿಂದ ಮಾಡಿದವರಿಗೆ ಸಿಗೋದಿಲ್ಲ ಅಂದ ಮೇಲೆ ಈ ಸ್ವಲ್ಪ ಕಾಲದ ನಂತರದಲ್ಲಿ ವಿಮಾನದಿಂದ ಕೆಳಗೆ ಬೀಳತಕ್ಕಂತಹ ಸ್ವರ್ಗವಾಸಿಗಳಿಗೆ ಅಷ್ಟು ಆನಂದ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳೋ ಅವಶ್ಯಕತೆನೇ ಇಲ್ಲ ಅಂತ. ಹೀಗೆ ಕೈಮುತ್ಯ ನ್ಯಾಯದಿಂದ ಸುಖದಲ್ಲಿ ತಾರತಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸ್ವರ್ಗದ ಸುಖ ಮತ್ತು ಮೋಕ್ಷದ ಸುಖ, ಮೋಕ್ಷದಲ್ಲಿಯೂ ಕೂಡ ಮುಕ್ತರಲ್ಲಿ ಏಕಾಂತ ಭಕ್ತರಿಗೆ ಸಿಗುವ ಸುಖ ಮತ್ತು ಸಾಧಾರಣ ಭಕ್ತರಿಗೆ ಸಿಗುವ ಸುಖ, ಇದರಲ್ಲಿ ಬಹಳ ತಾರತಮ್ಯ ಇದೆ. ಈ ತಾರತಮ್ಯವನ್ನ, ಸುಖದಲ್ಲಿ ಸಿಗುವ ತಾರತಮ್ಯವನ್ನ ಧ್ರುವ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಭಗವಂತನನ್ನ ಭಜನೆ ಮಾಡೋರಲ್ಲಿಯೂ ಕೂಡ ಇಷ್ಟು ತಾರತಮ್ಯ ಇದೆ. ಎಲ್ಲರೂ ಭಗವದ್ಭಕ್ತರೇ. ಆ ಭಗವದ್ಭಕ್ತರಲ್ಲಿ ಸಿಗುವ ಆನಂದ, ಮೋಕ್ಷದಲ್ಲಿ ಸಿಗುವ ಆನಂದ ಮತ್ತು ಸ್ವರ್ಗದಲ್ಲಿ ಸಿಗುವ ಆನಂದ, ಮೋಕ್ಷದಲ್ಲಿಯೂ ಕೂಡ ಏಕಾಂತ ಭಕ್ತರಿಗೂ ಸಾಧಾರಣ ಭಕ್ತರಿಗೂ ಇರುವ ಆನಂದ, ಇದರಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಸ್ವಲ್ಪ ವ್ಯತ್ಯಾಸವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇದಕ್ಕೆ. ಅವ್ರು ಹೇಳ್ತಾರೆ, ಭಗವಂತನ ಭಜನೆಯಲ್ಲಿ ಸಿಗುವ ಆನಂದ ಮೋಕ್ಷದಲ್ಲೂ ಸಿಗೋದಿಲ್ಲ, ಮೋಕ್ಷದಲ್ಲೂ ಸಿಗೋದಿಲ್ಲ ಅಂದಮೇಲೆ ಇನ್ನು ಸ್ವರ್ಗದಲ್ಲಿ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ. ಇಲ್ಲಿ ಈ ಶ್ಲೋಕದ ಅರ್ಥವನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ಭಜನೆ ಮಾಡುವ ಭಗವಂತನ ಭಜನೆಯಲ್ಲಿ ಸಿಗತಕ್ಕಂತಹ ಆನಂದ ಅದು ಮೋಕ್ಷದಲ್ಲೂ ಸಿಗೋದಿಲ್ಲ ಅಂದಮೇಲೆ ಸ್ವರ್ಗದಲ್ಲಿ ಸಿಗೋದಿಲ್ಲೇನು, ಸ್ವರ್ಗದಲ್ಲಿ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು ಅಂತ ಹಾಗೆ ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಆದರೆ ಏಕಾಂತ ಭಕ್ತರಿಗೆ ಭಜನೆಯಲ್ಲಿ ಸಿಗುವ ಆನಂದ ಮೋಕ್ಷದಲ್ಲಿಯೂ ಇದೆ, ಮೋಕ್ಷದಲ್ಲಿ ಸಿಗುವ ಆನಂದ ಭಜನೆಯಲ್ಲಿಯೂ ಇದೆ. ಅದರಿಂದ ಅವರು ಮೋಕ್ಷವನ್ನ ಅಪೇಕ್ಷೆ ಪಡೋದಿಲ್ಲ. ಇದು ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಅವರು ಈ ತರ ಹೇಳ್ತಾರೆ. ಅವರು ಮೋಕ್ಷವನ್ನು ಯಾಕೆ ಅಪೇಕ್ಷೆ ಪಡೋದಿಲ್ಲ ಅಂದ್ರೆ, ಮೋಕ್ಷದಲ್ಲಿ ಸಿಗುವ ಆನಂದ ಅವರಿಗೆ ಭಜನೆಯಲ್ಲೇ ಸಿಗ್ತದೆ.
ಭಜನೆಯಲ್ಲಿ ಸಿಗುವ ಆನಂದ ಮೋಕ್ಷದಲ್ಲೂ ಇದೆ, ಹಾಗಾಗಿ ಅವರು ಮೋಕ್ಷವನ್ನು ಅಪೇಕ್ಷೆ ಪಡೋದಿಲ್ಲ ಅಂತ. ಇದು ಜೀವ ಗೋಸ್ವಾಮಿ ವ್ಯಾಖ್ಯಾನ. ಹಾಗಾಗಿ ಕೆಲವರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಶ್ಲೋಕ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ, ಇಲ್ಲಿ ಏಕಾಂತ ಭಕ್ತರಿಗೆ ಭಜನೆಯಲ್ಲಿ ಸಿಗುವ ಆನಂದ ಅವರಿಗೆ ಮೋಕ್ಷದಲ್ಲೂ ಸಿಗೋದಿಲ್ಲ ಅಂತೇನಿಲ್ಲ. ಏಕಾಂತ ಭಕ್ತರಿಗೆ ಭಜನೆಯಲ್ಲಿ ಸಿಗುವ ಆನಂದ ಸಾಧಾರಣ ಭಕ್ತರಿಗೆ ಮೋಕ್ಷದಲ್ಲೂ ಸಿಗೋದಿಲ್ಲ ಅಂತ ಇದೆ. ಏಕಾಂತ ಭಕ್ತರು ಅಂದ್ರೆ ಅಪರೋಕ್ಷ ಜ್ಞಾನಾನಂತರದಲ್ಲಿ ಮೋಕ್ಷವನ್ನೂ ಅಪೇಕ್ಷೆ ಪಡದೆ ಕೇವಲ ಪ್ರೀತಿಯಿಂದ ವಿಶೇಷವಾಗಿ ಧ್ಯಾನ ಮೊದಲಾದವುಗಳನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರು ಏಕಾಂತ ಭಕ್ತರು. ಅವರಿಗೆ ಮೋಕ್ಷದ ಅಪೇಕ್ಷೆಯೂ ಇರೋದಿಲ್ಲ. ಕೇವಲ ಭಗವಂತನ ಮೇಲಿನ ಪ್ರೀತಿಯಿಂದಲೇ ಭಗವಂತನ ಪಾದಕಮಲಗಳ ಧ್ಯಾನ ಮತ್ತು ಭಗವದ್ಭಕ್ತರ ಕಥಾಶ್ರವಣ ಮೊದಲಾದವುಗಳನ್ನು ಮಾಡ್ತಾರೆ ಅವರು ಏಕಾಂತ ಭಕ್ತರು. ಇನ್ನು ಸಾಧಾರಣ ಭಕ್ತರು ಅಂದ್ರೆ ಮೋಕ್ಷದ ಅಪೇಕ್ಷೆಯಿಂದ ಈ ಭಗವದ್ಧ್ಯಾನ ಮೊದಲಾದವುಗಳನ್ನೆಲ್ಲ ವಿಶೇಷವಾಗಿ ಮಾಡಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಆಮೇಲೂ ಕೂಡ ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ವಿಶೇಷವಾಗಿ ಏನು ಧ್ಯಾನ ಮೊದಲಾದವುಗಳನ್ನು ಮಾಡೋದಿಲ್ಲ, ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೆ. ಸಾಧಾರಣವಾಗಿ ಧ್ಯಾನಾದಿಗಳನ್ನು ಮಾಡ್ತಾ ಮೋಕ್ಷವನ್ನು ಪಡಿತಾರೆ. ಅಂಥವರು ಸಾಧಾರಣ ಭಕ್ತರು. ಈ ಸಾಧಾರಣ ಭಕ್ತರು ಅವರು ಆ ಆನಂದಮಯನಾದಂತಹ ಭಗವಂತನನ್ನ ಪಡೆದ ಮೇಲೂ ಕೂಡ ಮೋಕ್ಷದಲ್ಲಿ ಆನಂದವನ್ನ ವಿಶೇಷವಾಗಿ ಏನು ಪಡೆಯೋದಿಲ್ಲ. ಈಗ ಸುಷುಪ್ತಿಯಲ್ಲಿ ನಾವೆಲ್ಲ ಪ್ರಾಜ್ಞನಾಮಕನಾದ ಭಗವಂತನನ್ನ ಆಲಿಂಗನ ಮಾಡಿಕೊಂಡು ಮಲ್ಕೊಂಡಿರ್ತೇವೆ. ಅಲ್ಲಿ ಪ್ರಾಜ್ಞನಾಮಕನಾದ ಆನಂದಮಯನಾದ ಭಗವಂತನನ್ನ ನಾವು ಹೊಂದಿದ್ರೂ ಕೂಡ ವಿಶೇಷವಾದ ಆನಂದ ಏನಿಲ್ಲ. ಇದೆ ಆನಂದ ಇಲ್ಲ ಅಂತಲ್ಲ. ನಾವೆಲ್ಲ ಸುಷುಪ್ತಿಯಲ್ಲಿ ನಿದ್ರೆಯಲ್ಲಿ ಒಳ್ಳೆ ಆನಂದದಿಂದ ಮಲಗಿರ್ತೇವೆ. ಆದರೆ ಅದು ವಿಶೇಷ ಆನಂದ ಏನಲ್ಲ. ಅಲ್ಲಿ ಭಗವಂತನನ್ನ ನಾವು ಪಡೆದು ಭಗವಂತನ ಜೊತೆಯಲ್ಲಿ ಆಲಿಂಗನ ಮಾಡಿಕೊಂಡೇ ಇರ್ತೇವೆ. ಪ್ರಾಜ್ಞನಾಮಕನಾದ ಭಗವಂತನ ಆಲಿಂಗನವೇ ಸುಷುಪ್ತಿ. ಆದರೂ ವಿಶೇಷ ಆನಂದ ಏನಿಲ್ಲ. ಹೇಗೋ ಹಾಗೆ ಇವರು ಮೋಕ್ಷದಲ್ಲಿ ಅವರು ಭಗವಂತನನ್ನ ಆನಂದಮಯನಾದಂತಹ ಭಗವಂತನನ್ನ ಪಡೆದರೂ ಕೂಡ ಈ ಏಕಾಂತ ಭಕ್ತರಿಗೆ ಏನೊಂದು ವಿಶೇಷವಾದ ಆನಂದ ಇರುತ್ತೆ, ಆ ಆನಂದ ಅವರಿಗೆ ಸಿಗೋದಿಲ್ಲ. ಹಾಗಾಗಿ ಮೋಕ್ಷದಲ್ಲಿ ವಿಶೇಷವಾದ ಆನಂದ ಸಿಗಬೇಕು ಅಂತಾದರೆ ಜೀವನ್ಮುಕ್ತಿಯಲ್ಲಿ ವಿಶೇಷವಾಗಿ ಧ್ಯಾನ ಮೊದಲಾದವುಗಳನ್ನು ಮಾಡಬೇಕು. ಅದನ್ನ ಏಕಾಂತ ಭಕ್ತರು ಮಾಡ್ತಾರೆ. ಸಾಧಾರಣ ಭಕ್ತರು ಆ ರೀತಿ ವಿಶೇಷವಾದ ಧ್ಯಾನ ಮೊದಲಾದವುಗಳನ್ನ ಮಾಡೋದಿಲ್ಲ. ಈ ವ್ಯತ್ಯಾಸವನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಈ ಶ್ಲೋಕಕ್ಕೆ ಸರಿಯಾದ ಅರ್ಥ ಆಗ್ತದೆ. ಇದನ್ನ ನಮಗೆ ಮಧ್ವಾಚಾರ್ಯರು ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾರೆ. ಪರಬ್ರಹ್ಮಣಿ ಸ್ಥಿತಸ್ಯ ಧ್ಯಾನಾದಿಕಂ ವಿನಾ ನ ಭವತಿ ಸುಪ್ತೌ ದೃಷ್ಟತ್ವಾತ್ ಅಂತ ಇದು ಆಚಾರ್ಯರ ತಾತ್ಪರ್ಯ. ಇಲ್ಲಿ ಸಾ ಬ್ರಹ್ಮಣಿ ಅಂತಿದೆ. ಸ್ವಮಹಿಮನ್ಯಪಿ ಅಂತ. ಅದರ ತಾತ್ಪರ್ಯವನ್ನ ಪರಬ್ರಹ್ಮಣಿ ಸ್ಥಿತಸ್ಯ ಧ್ಯಾನಾದಿಕಂ ವಿನಾ ನ ಭವತಿ ದೃಷ್ಟಾಂತ ಸುಪ್ತೌ ದೃಷ್ಟತ್ವಾತ್ ಅಂತ. ಅಂದ್ರೆ ಸ್ವಮಹಿಮನಿ ಬ್ರಹ್ಮಣಿ ಅಂದರೆ ಪರಬ್ರಹ್ಮನಲ್ಲಿ ಅಂತ ಅರ್ಥ. ಪರಬ್ರಹ್ಮನಲ್ಲಿ ಆನಂದ ಇದ್ದೇ ಇದೆ. ಅದರಿಂದ ಪರಬ್ರಹ್ಮಣಿ ಸ್ಥಿತಸ್ಯ ಅಂತ ಅದನ್ನು ಅಧ್ಯಾಹಾರ ಮಾಡಿ ಮೋಕ್ಷದಲ್ಲಿ ಪರಬ್ರಹ್ಮನ ಆಶ್ರಯದಲ್ಲಿ ಇರುವ ಭಕ್ತನಿಗೆ ಅಂದ್ರೆ ಮುಕ್ತನಿಗೆ ಅಂತ ಅಭಿಪ್ರಾಯ.
ಆ ಮುಕ್ತನಿಗೆ ಜೀವನ್ಮುಕ್ತಿ ಕಾಲದಲ್ಲಿ ವಿಶೇಷ ಧ್ಯಾನಾದಿಗಳನ್ನ ಮಾಡದೆ ಇದ್ದರೆ ಮೋಕ್ಷದಲ್ಲಿ ಮಹಾ ಆನಂದ ಸಿಗೋದಿಲ್ಲ. ಧ್ಯಾನಾದಿಗಳನ್ನ ಮಾಡದೆ ಕೇವಲ ಪರಮಾತ್ಮ ಪ್ರಾಪ್ತಿ ಮಾತ್ರದಿಂದ ಮಹಾ ಆನಂದ ಸಿಗೋದಿಲ್ಲ ಅಂತನ್ನೋದು ಸುಷುಪ್ತಿಯಲ್ಲಿ ನಮಗೆ ಕಂಡಿದೆ. ಕೇವಲ ಪರಮಾತ್ಮನ ಪ್ರಾಪ್ತಿ ಮಾತ್ರದಿಂದ ಮಹಾ ಆನಂದ ಸಿಗೋದಿಲ್ಲ. ಅದಕ್ಕೆ ದೃಷ್ಟಾಂತ ಸುಷುಪ್ತಿ. ಆ ಸುಷುಪ್ತಿಯಲ್ಲಿ ಕಂಡಿದೆ ನಮಗೆ. ಭಗವಂತನ ಲಾಭ ಆದರೂ ಧ್ಯಾನಾದಿಗಳನ್ನ ಮಾಡದೇ ಇದ್ರೆ ಮಹಾ ಆನಂದ ಸಿಗೋದಿಲ್ಲ ಅಂತನ್ನೋದು ಸುಷುಪ್ತಿಯಲ್ಲಿ ನಮಗೆ ಕಂಡಿದೆ. ಹಾಗಾಗಿ ಆ ಹೆಚ್ಚಿನ ಆನಂದ ಸಿಗಬೇಕು ಅಂತಾದರೆ ಮೋಕ್ಷದಲ್ಲಿ ಅದಕ್ಕೆ ಹೆಚ್ಚಿನ ವಿಶೇಷವಾದ ಧ್ಯಾನಾದಿಗಳನ್ನು ಮಾಡಬೇಕಾಗ್ತದೆ. ಅಪರೋಕ್ಷ ಜ್ಞಾನಾನಂತರದಲ್ಲಿಯೂ ಕೂಡ ವಿಶೇಷ ಧ್ಯಾನಾದಿಗಳನ್ನು ಮಾಡಬೇಕು, ಮೋಕ್ಷಾಪೇಕ್ಷೆಯೂ ಇಲ್ಲದೆ. ಹಾಗಾಗಿ ಏಕಾಂತ ಭಕ್ತರು ಆ ರೀತಿ ಮೋಕ್ಷದ ಅಪೇಕ್ಷೆಯೂ ಇಲ್ಲದೆ ವಿಶೇಷ ಧ್ಯಾನಾದಿಗಳನ್ನು ಮಾಡೋದರಿಂದ ಅವರಿಗೆ ವಿಶೇಷವಾದ ಆನಂದ ಪ್ರಾಪ್ತಿಯಾಗ್ತದೆ. ಅಂತಹ ಆನಂದ ಮೋಕ್ಷಾಪೇಕ್ಷೆಯಿಂದ ಮಾಡ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಮೋಕ್ಷದಲ್ಲೂ ಸಿಗೋದಿಲ್ಲ. ಹೀಗಿರುವಾಗ ಸ್ವರ್ಗಾಪೇಕ್ಷೆಯಿಂದ ಸ್ವರ್ಗವನ್ನು ಬಯಸಿ ಮಾಡ್ತಕ್ಕಂತಹ ಸ್ವರ್ಗವಾಸಿಗಳೇನಿದ್ದಾರೆ ಅವರಿಗೆ ಆ ಸ್ವರ್ಗದಲ್ಲಿ ಇಂಥ ಸುಖ ಸಿಗೋದಿಲ್ಲ ಅಂತನ್ನೋದು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಯಾಕೆ? ಆ ಸ್ವರ್ಗವಾಸಿಗಳು ಕಾಲದ ಹೊಡೆತಕ್ಕೆ ಸಿಲುಕಿ ಭಗವಂತನ ಒಂದು ಶಕ್ತಿ ಖಡ್ಗದಂತೆ ಇರತಕ್ಕಂತಹ ಕಾಲದ ಹೊಡೆತಕ್ಕೆ ಸಿಲುಕಿ ತಲೆ ಕೆಳಗಾಗಿ ಬೀಳ್ತಕ್ಕಂತಹ ವಿಮಾನದಿಂದ ಉರುಳಿ ಬೀಳ್ತಕ್ಕಂತಹ ಸ್ವರ್ಗವಾಸಿಗಳಿಗೆ ಸ್ವರ್ಗದಲ್ಲಿ ಅಂತಹ ಒಂದು ಆನಂದ ಇಲ್ಲ. ವಿಮಾನಾತ್ ಪತತಾಂ ಅಂತಕ ಅಸಿ ಲುಳಿತಾತ್ ಕಿಮು, ಅಂಥವರಿಗೆ ಸಿಗೋದಿಲ್ಲ ಅಂತ ಕಿಮು ವಕ್ತವ್ಯಂ, ಹೇಳಬೇಕೇನು ಪ್ರತ್ಯೇಕ. ಆದ್ದರಿಂದ ಒಟ್ಟು ತಾತ್ಪರ್ಯ ಭಗವಂತನ ಪಾದ ಧ್ಯಾನ ಮತ್ತು ಭಗವದ್ಭಕ್ತರ ಕಥಾಶ್ರವಣ ಇದನ್ನೆಲ್ಲ ನಾವು ಕೇವಲ ಭಗವಂತನ ಮೇಲಿನ ಪ್ರೀತಿಯಿಂದಲೇ ಮಾಡಬೇಕು, ವಿಶೇಷವಾಗಿ ಧ್ಯಾನ ಮಾಡಬೇಕು. ಅದು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಬಾರದು ಅಂತ ಒಟ್ಟು ತಾತ್ಪರ್ಯ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದ ಪದ್ಮ ಧ್ಯಾನಾದ್ಭವಜ್ಜನ ಕಥಾಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಂ ವಂತಕಾಸಿ ಲುಳಿತಾತ್ ಪತತಾಂ ವಿಮಾನಾತ್. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಗೆ ಎರಡು ಪ್ರಶ್ನೆ ಕೇಳಿ. ನಮಸ್ಕಾರ. ಈ ಸ್ವರ್ಗ ಸಿಗತ್ತೆ ಅದು ಇದೇನು ಯಾವ ಸ್ವರ್ಗ ಸಿಗತ್ತೆ? ಈ ನಮ್ಮಂತವ್ರು ಸ್ವರ್ಗಕ್ಕೆ ಎಲಿಜಿಬಿಲಿಟಿ ಬಂದ್ರೆ ಈಗ ಸ್ವರ್ಗ ಸಿಗತ್ತೆ, ಯಾವ ಸ್ವರ್ಗ ಅದು? ನಮಸ್ಕಾರ ಗುರು. ಯಾವ ಸ್ವರ್ಗ ಅಂದ್ರೆ ಎಷ್ಟು ಸ್ವರ್ಗ ಇದೆ? ಉಪಸ್ವರ್ಗ ಅನ್ನೊಂದಿದೆ. ಅಲ್ಲಿ ಇಂದ್ರದೇವರ ಸ್ವರ್ಗಕ್ಕೆ ಹೋಗಕ್ ಮುಳ್ಳಾದ್ರು ಒಂದು ಕೇಳಿದ್ದೆ ನಾನು. ಸೊ ನಮಗೆಲ್ಲ ಬಂದು ಉಪಸ್ವರ್ಗ ಅಂತ ಸಿಕ್ಕತ್ತೆ, ಆ ಇಂದ್ರದೇವರಿರ ಸ್ವರ್ಗ ನಮಗೆ ಸಿಕ್ಕಾದಿಲ್ಲ ಒಂದು ಮಾತು ಕೇಳಿದೆ. ಕರೆಕ್ಟಾ? ಇದಕ್ಕೆ ತಾರತಮ್ಯ ಇದೆ. ಅಲ್ಲೂ ಕೂಡ ಸ್ವರ್ಗದಲ್ಲೂ ಕೂಡ ತಾರತಮ್ಯ ಇದೆ. ಓಕೆ. ವಿಶೇಷವಾಗಿ ಸ್ವರ್ಗ ಸುಖಾಪೇಕ್ಷೆಯಿಂದ ಭಗವಂತನ ಭಜನೆ ಮಾಡ್ತಕ್ಕಂಥವರಿಗೆ ಸ್ವರ್ಗ ಸುಖ ಸಿಕ್ಕೇ ಸಿಗ್ತದೆ. ಇಂದ್ರ ಇರುವ ಸ್ವರ್ಗಕ್ಕೂ ಕೂಡ ಹೋಗಬಹುದು, ಅದೇನು ಹೋಗ್ಲಿಕ್ಕೆ ಆಗದೆ ಇರುವಂತಹದ್ದೇನಲ್ಲ, ಅಲ್ಲಿಗೂ ಕೂಡ ಹೋಗಬಹುದು. ಆದ್ರೆ ಅದು ಕೂಡ ಶಾಶ್ವತ ಅಲ್ಲ ಅಂತ ಅದು ನಮಗೆ ತಿಳ್ಕೊಂಡಿರ್ಬೇಕು. ಸ್ವರ್ಗ ಅನ್ನೋದೇ ಅಶಾಶ್ವತ. ಇಂದ್ರ ಇರುವ ಸ್ವರ್ಗದಲ್ಲಿ ನಾವು ಇದ್ರು ಅಲ್ಲೇ ಬೇರೆ ಬೇರೆ ಪಾರ್ಟ್ಸ್ಗಳಷ್ಟೇ. ಸ್ವರ್ಗದಲ್ಲಿಯೂ ಕೂಡ ಎಲ್ಲವೂ ಇಂದ್ರನಿಂದ ಇದಾದದ್ದೇ. ಎಲ್ಲ ಸ್ವರ್ಗಕ್ಕೂ ಇಂದ್ರನೇ ಅಧಿಪತಿ. ಆ ಸ್ವರ್ಗದಲ್ಲೇ
ಅವರವರ ಆನಂದಕ್ಕೆ ತಕ್ಕಂತೆ ಬೇರೆ ಬೇರೆ ಪಾರ್ಟ್ಸ್ಗಳು. ಈಗ ನರಕದಲ್ಲಿಯೂ ಕೂಡ ಸುಮಾರು ನರಕಗಳಿದ್ದಾವೆ. ಸರಿ. ಅವರವರು ಮಾಡಿದ ಪಾಪಕ್ಕೆ ಅನುಗುಣವಾಗಿ ನರಕದಲ್ಲಿ ಒಂದೊಂದು ಭಾಗ. ಎಲ್ರಿಗೂ ಎಲ್ಲ ನರಕ ಇಲ್ಲ. ಅವರವರು ಮಾಡಿದ ಪಾಪಕ್ಕೆ ಸರಿಯಾಗಿ ಅವರವರಿಗೆ ಕೆಲವು ಶಿಕ್ಷೆಗಳು ನರಕದಲ್ಲಿ. ಹಾಗೆ ಅವರವರು ಮಾಡಿದ ಪುಣ್ಯಕ್ಕೆ ತಕ್ಕಂತೆ ಸ್ವರ್ಗದಲ್ಲಿಯೂ ಕೂಡ ಬೇರೆ ಬೇರೆ ಭಾಗಗಳಿದ್ದಾವೆ. ಹೈ ಕ್ವಾಲಿಟಿದು, ಲೋ ಕ್ವಾಲಿಟಿದು ಅಂತೆಲ್ಲ ಹೇಳ್ತೇವಲ್ಲ, ಹಾಗೆ ಒಂದೇ ಜಾಗದಲ್ಲೇನೆ ಬೇರೆ ಬೇರೆ ರೂಮ್ಸ್. ಕೆಲವು ಹೈ ಕ್ವಾಲಿಟಿ ರೂಮ್ ಇರುತ್ತೆ, ಕೆಲವು ಸಾಧಾರಣ ರೂಮ್ ಇರುತ್ತೆ. ಆ ಥರದ್ದು ಸ್ವರ್ಗದಲ್ಲಿ ಇರುತ್ತೆ. ಅದಕ್ಕೆ ಅವರವರು ಮಾಡಿದ ಪುಣ್ಯಕ್ಕೆ ಅನುಗುಣವಾಗಿ ಅಲ್ಲಿಗೆ ಕೆಲವರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಕೆಲವರಿಗೆ ಹೋಗ್ಲಿಕ್ಕೆ ಆಗತ್ತೆ. ಆ ಥರ ಇರುತ್ತೆ. ಆದರೆ ಎಲ್ಲಿಗೆ ಹೋದ್ರೂ ಪುನಃ ವಾಪಸ್ ಬರಬೇಕು ಅನ್ನೋದಂತೂ ಕಾಲಮಹಿಮೆಯಿಂದ ಅದು ಎಲ್ರಿಗೂ ಇದ್ದದ್ದೇ. ಆ ಟೈಮ್ ಮುಗಿತೋ ಮತ್ತೆ ಕೆಳಗೆ ಬೀಳಲೇಬೇಕು ಸ್ವರ್ಗದಿಂದ ಅಂತ. ಈ ಏಕಾಂತ ಭಕ್ತರು ಯಾರ್ಯಾರು ಬರ್ತಾರೆ? ಸಾಧಾರಣವಾಗಿ ದೇವತೆಗಳೆಲ್ಲ ಏಕಾಂತ ಭಕ್ತರು. ದೇವತೆಗಳನ್ನ ಬಿಟ್ಟು ಬೇರೆಯವರು ಏಕಾಂತ ಭಕ್ತರು ಕೆಲವರು ಇರ್ತಾರೆ, ಆ ಕ್ವಾಲಿಟಿ ಇರೋರು. ದೇವತೆಗಳಂತೆ ಮೋಕ್ಷಾಪೇಕ್ಷೆಯನ್ನು ಬಿಟ್ಟು ಕೇವಲ ಭಗವಂತನ ಮೇಲಿನ ಪ್ರೀತಿಯಿಂದ ಭಜನೆ ಮಾಡ್ತಕ್ಕಂಥವ್ರು ಇದ್ದಾರೆ ಕೆಲವರು. ಬಹಳ ಅಪರೂಪ. ಎಲ್ರಿಗೂ ಮೋಕ್ಷದ ಅಪೇಕ್ಷೆ ಇರ್ತದೆ. ಸೊ ಈಗ ಕರ್ಮದ ಜೀವನ ಈ ಧ್ರುವನೋ ಬಂದು ಏಕಾಂತ ಭಕ್ತನ್ ತಗೊಂಬಂದ ನಾವು ದೇವತೆಗಳಾದ್ರಿಂದ ಅವ್ರು ಏಕಾಂತ ಭಕ್ತರು. ಕರ್ಮಜ ದೇವದರು ಮತ್ತು ದೇವತೆಗಳು ಎರಡು. ಅವರು ದೇವತೆಗಳು ಅಂತಾನೆ ಲೆಕ್ಕ. ಸೊ ಈ ತರ ಒಂದು ಬಂದು ಯಾರು ಹೇಳ್ತಾನ ಧ್ರುವ ಈ ತರ ಇದೆ ಎಂಬ ನಮಗೆ ಒಂದು, ಇವ್ ನಮ್ಮಂತವ್ರು ಆ ತರ ನಾವು ಒಂದು ಧ್ಯಾನ ಮಾಡಾಕ ಮುಡಿಲ್ಲ ಅದ್ರ ರೈಟ್. ನಾವೆಲ್ಲ ಬಂದು ಸಾಧಾರಣ ಮನುಷ್ಯರು ರೈಟ್. ಸೊ ಈ ತರ ಇದೆ ಎಂಬುದು ನಮಗೆ ಒಂದು ತಾರತಮ್ಯ ತಿಳಿಸೋಕೋಸ್ಕರ ಹೇಳ್ತಾರೆ ಧ್ರುವಲ್ಲಿ. ಹೌದು. ಭಗವಂತನನ್ನ ಹೊಗಳೋದ್ರಲ್ಲಿ ತಾತ್ಪರ್ಯ. ನಿನ್ನನ್ನ ಭಜನೆ ಮಾಡೋರು, ನಿನ್ನ ಮೇಲಿನ ಪ್ರೀತಿಯಿಂದ ಭಜನೆ ಮಾಡೋರಿಗೆ ಅಂಥ ಸುಖ ಸಿಗತ್ತೆ ಅಂತ ಹೊಗಳೋದ್ರಲ್ಲಿ ಅವನಿಗೆ ತಾತ್ಪರ್ಯ. ಅದು ಇವರಿಗೂ ಸಿಗೋದಿಲ್ಲ, ಸಾಧಾರಣ ಅಪೇಕ್ಷೆ ಪಡ್ತಕ್ಕಂಥವ್ರಿಗೂ ಸಿಗೋದಿಲ್ಲ, ಇನ್ನು ಸ್ವರ್ಗದಲ್ಲಿರೋರಿಗೆ ಸಿಗೋದಿಲ್ಲ ಅಂತ ಪ್ರತ್ಯೇಕ ಹೇಳಬೇಕೇನು. ಅಂತಹ ಉತ್ತಮವಾದ ಸುಖವನ್ನು ಕೊಡ್ತಕ್ಕಂಥವ್ರು ನೀನು ಅಂತ ಆ ರೀತಿ ಭಗವಂತನನ್ನ ಸ್ತೋತ್ರ ಮಾಡೋದ್ರಲ್ಲಿ ಅವನ ತಾತ್ಪರ್ಯ. ಅದರ ಜೊತೆಗೆ ನಮಗೆ ಅದರ ಒಂದು ವಿಶೇಷವಾದ ಜ್ಞಾನ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ.